ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಕೂಡ 2ನೇ ರಂಜಾನ್. ಸೊ ಏನೆಲ್ಲ ಸ್ಪೆಷಲ್ ಮಾಡಿದೆ ಅಂತ ನೋಡು ಬನ್ನಿ. ಇವತ್ತೇನು ಸ್ಪೆಷಲ್ಲಾಗಿ ಏನು ಅಂತ ಮಾಡಲಿಲ್ಲ. ಕಟ್ಲೆಟ್ ಮತ್ತು ಮ್ಯಾಂಗೋ ಫಲೂದ ಮಾಡಿದ್ದೇನೆ. ಸೊ ನೋಡುವ ಹೇಗೆ ಮಾಡೋದಂತ. ಕಟ್ಲೆಟ್ಗೋಸ್ಕರ ಮೊದಲಿಗೆ ಪೊಟ್ಯಾಟೊ ಮತ್ತು 2 ಚಿಕನ್ ಪೀಸನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಕಟ್ಲೆಟ್ಗೆ ಫಿಲ್ಲಿಂಗ್ ಆಗಬೇಕಲ್ವ, ಸೊ ಆನಿಯನ್ ತಗೊಂಡಿದ್ದೇನೆ. ಆ್ಯಕ್ಚುಲಿ ಕಟ್ಲೆಟ್ಗೆ ಟೊಮೆಟೊ ಹಾಕೋದಿಲ್ಲ, ಬಟ್ ನಂದು ಹಾಫ್ ಟೊಮೆಟೊ ಇತ್ತು. ನೋಡುವ ಹೇಗಾಗುತ್ತೆ ಅಂತ ಟೊಮೆಟೊ ಹಾಕ್ಕೊಂಡಿದ್ದೇನೆ. ನೀವು ಹಾಕೋದಾದ್ರೆ ಹಾಕಬೇಡಿ, ಹಾಕೋದಿಲ್ಲ ಯಾರು ಕೂಡ. ಸೊ ಇವಾಗ ಏನು ಆನಿಯನ್ ಮತ್ತು ಏನು ಕರಿಬೇವು ಸೊಪ್ಪು ಲಾಸ್ಟಿಗೆ ಹಾಕ್ಕೊಂಡಿದ್ದೇನೆ. ಫಸ್ಟಿಗೆ ನನಗೆ ಮರ್ತೋಯ್ತು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಅದು ಫ್ರೈ ಆಗುವಾಗ. ಒಂದು ಮೀಡಿಯಮ್ ಆಗುವಷ್ಟು ಫ್ರೈ ಆದ ನಂತರ ಇದಕ್ಕೆ ಪೌಡರ್ಸ್ಗಳನ್ನು ಹಾಕಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಹಾಗೆ ಇದರೊಟ್ಟಿಗೆ ಚಿಕನ್ ಮಸಾಲ, ಗರಂ ಮಸಾಲ, ಪೆಪ್ಪರ್ ಪೌಡರ್ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಹಾಗೆ ಸೈಡಲ್ಲಿ ಏನೋ ಒಟ್ಟಿಗೆ ಆಗಲಿ ಅಂತ ಫಲೂಡ ರೆಡಿ ಮಾಡ್ತಿದ್ದೇನೆ. ಸೊ ಎಷ್ಟು ನಮಗೆ ಬೇಕಾಗ್ತದೆ ಅಷ್ಟು ಹಾಕಿದರೆ ಸಾಕು. ಇವಾಗ ಕಮ್ಮಿ ಜನರಿದ್ದರೆ ಸ್ವಲ್ಪ ಹಾಲು ಹಾಕಿದರೆ ಸಾಕು. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಅದು ಸ್ಲೋ ಆಗಿ ಬಾಯ್ಲ್ ಆಗ್ತಾ ಇದೆ. ಅದರ ಗ್ಯಾಪಲ್ಲಿ ಮತ್ತೆ ಪೊಟ್ಯಾಟೊ ಇಟ್ಟಿದ್ನಲ್ವ ಅದನ್ನು ಸ್ಮ್ಯಾಶ್ ಮಾಡ್ತಿದ್ದೇನೆ. ಜಾಸ್ತಿ ಕೂಡ ನಾನು ಬಾಯ್ಲ್ ಮಾಡಲಿಕ್ಕೆ ಹೋಗಲಿಲ್ಲ, ಅಂದಾಜು ಆದರೆ ಸ್ವಲ್ಪ ಗಟ್ಟಿ ಇರ್ತದೆ ಅಂತ. ಸೊ ಇವಾಗ ಸ್ಮ್ಯಾಶ್ ಮಾಡಿ ಆಯಿತು. ಇವಾಗ ಚಿಕನ್ ಕೂಡ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೇನೆ. ಆಮೇಲೆ ಈ ಥರ ಮಾಡಬೇಕು. ನಾವು ಬ್ರೀಫಾಗಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲಿಲ್ಲ, ಎಲ್ಲರೂ ನಾರ್ಮಲಾಗಿ ಮಾಡುವಂಥದ್ದೇ. ಸೊ ಇವಾಗ ನಾನು ಏನೋ ಫಲೂಡ ತೋರಿಸ್ತಿದ್ದೇನೆ. ಇದು ಆಲ್ಮೋಸ್ಟ್ ಬಾಯ್ಲ್ ಆಗ್ತಾ ಬಂದಿದೆ. ಸೊ ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಿದ್ದೇನೆ. ಆಮೇಲೆ ಏನು ಬೇಕಷ್ಟಿದ್ದು ಫಲೂದ ಮಿಕ್ಸ್ ಇದೆ ಅಲ್ವಾ, ಆ ಪೌಡರ್ ಏನು ಮ್ಯಾಂಗೋ ಫಲೂಡ ಮಿಕ್ಸ್ ಇದನ್ನು ಹಾಕ್ತಿದ್ದೇನೆ. ಇದು ನನಗೆ ಫುಲ್ಲಾಗಿ ಬೇಕು ಅಂತ ಇಲ್ಲ, ಇದರಲ್ಲಿ ಹಾಫ್ ಪೌಡರನ್ನು ಮಾತ್ರ ಹಾಕ್ತಿದ್ದೇನೆ, ಅದೇ ಸಾಕಾಗ್ತದೆ. ಆಮೇಲೆ ಇವಾಗ ಇದಕ್ಕೆ ಬೇಕು ಅಂದರೆ ಏನು ಆ್ಯಡ್ ಮಾಡ್ಬೋದು, ಕಸ್ಕಸ್ ಮತ್ತು ಏನು ಸೇಮಿಯಾ ಇದಲ್ವ ಅದು. ನಾನು ಆ್ಯಕ್ಚುಲಾಗಿ ಕಸ್ಕಸನ್ನು ಆ್ಯಡ್ ಮಾಡಲಿಲ್ಲ, ಬಟ್ ಸೇಮಿಯಾವನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೇನೆ. ಅದು ಹಾಕಿ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು. ಇವಾಗ ಬಾಯ್ಲ್ ಆಯಿತು. ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ಬಿಸಿ ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಇವಾಗ ಈ ಫಲೂದಕ್ಕೋಸ್ಕರ ಏನು ಫ್ರೂಟ್ಸ್ ಹಾಕ್ಲಿಕ್ಕುಂಟು. ಸೊ ನಾನು 1 ಬನಾನಾ ಮತ್ತು ಹಾಫ್ ಆ್ಯಪಲ್ ತಗೊಂಡಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಏನು ಶುಗರನ್ನು ಹಾಕಿ ಇದನ್ನು ಕೂಡ ಹಾಗೆ ಫ್ರೀಸ್ ಮಾಡಬೇಕು. ಆವಾಗ ತುಂಬ ಟೇಸ್ಟಿಯಾಗಿ ಸಿಗುತ್ತದೆ. ಇದನ್ನು ಕೂಡ ಹಾಗೆ ಫ್ರೀಸ್ ಮಾಡಿಟ್ಟೆ. ಹಾಗೆ ಅದಕ್ಕೆ ಡ್ರೈ ಫ್ರೂಟ್ಸ್ ಇರಲಿ ಅಂತ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೇನೆ. ಬಾದಾಮ್ ಮತ್ತು ಕ್ಯಾಶ್ಯೂ ನಟ್ಸ್ ಇತ್ತು, ಅದು ಕೂಡ ರೆಡಿ ಮಾಡಿದ್ದೇನೆ. ಲಾಸ್ಟಲ್ಲಿ ಸೆಟ್ ಮಾಡಲಿಕ್ಕೆ ಉಂಟು. ಇವಾಗ ಟೈಮ್ ಆಯಿತು, ಅದಕ್ಕೆ ಕಟ್ಲೆಟನ್ನು ಕಾಯಿಸ್ಬೇಕಲ್ವ. ಅದಕ್ಕೆ ಇವಾಗ ನನ್ನಲ್ಲಿ ಬ್ರೆಡ್ ಪೌಡರ್ ಇತ್ತು, ರಸ್ಕ್ ಪೌಡರ್, ಇದು ರೆಡಿಮೇಡೇ ಸಿಕ್ಕಿತ್ತು. ಅದಕ್ಕೆ ಏನು ಒಂದು ಎಗ್ಗಲ್ಲಿ ಕೋಟ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿದ್ದೇನೆ. ನಿಮಗೆ ಅನಿಸ್ಬೋದು ನೋಡಿ, ಆ್ಯಕ್ಚುಲಿ ಪ್ಲೇಟಲ್ಲಿ ಇದೆಯಲ್ವ, ಇಷ್ಟೇ ನಾನು ಇವತ್ತು ಮಾಡಿದ್ದು, ಓನ್ಲಿ 6. ಯಾಕಂದರೆ ಅದೇ ನಾನು ಹೇಳಿದ್ನಲ್ವ, ನಮ್ಮ ಮೂವರಿಗೂ ಅಂದರೆ ಇಬ್ಬರಿಗೂ ಸಾಕಾಗ್ತದೆ ಇದು. ಜಾಸ್ತಿ ತಿನ್ನೋಕ್ಕೂ ಆಗೋದಿಲ್ಲ, ಜ್ಯೂಸ್ ಕುಡಿದ ತಕ್ಷಣ ಫುಲ್ ಆಗ್ತದಲ್ವ. ಸೊ ಇಷ್ಟೇ ಮಾಡಿದ್ದು ನಾನು, ಬಟ್ ಬಾಕಿದ್ದನ್ನು ಫ್ರೀಸ್ ಮಾಡಿದ್ದೇನೆ. ಹಾಗೆ ಇವಾಗ ಇದೆಲ್ಲವನ್ನು ಫ್ರೈ ಮಾಡ್ತಿದ್ದೇನೆ. ಡೀಪಾಗಿ ಫ್ರೈ ಮಾಡಬೇಕು ಅಂತೆಲ್ಲ, ಸ್ಲೋ ಆಗಿ ಫ್ರೈ ಮಾಡಿದರೂ ಸಾಕಾಗುತ್ತದೆ. ಕೆಲವೊಬ್ಬರು ಬ್ರೆಡ್ ಪೌಡರಲ್ಲೂ ಮಾಡ್ತಾರೆ, ರವೆ ಪೌಡರಲ್ಲೂ ಕೂಡ ಮಾಡ್ತಾರೆ. ಹೇಗಿದ್ದರೂ ತುಂಬ ಚೆನ್ನಾಗುತ್ತೆ ಅದು. ನಾನು ತಮ್ಮನೇಲಲ್ಲಿ ಹೇಳಿದ್ದೆ ಹಸ್ಬೆಂಡ್ ಕುಕ್ ಮಾಡ್ತಾರಾ ಅಂತ. ಹೌದು, ಯಾಕಂದರೆ ತುಂಬ ಏನು ವಿಶೇಷ ಅಂತ ಹೇಳಬೇಕು ಅಂತ ಇಲ್ಲ, ಬಟ್ ಮಾಡದೇ ಇರುವವರು ಮಾಡುವಾಗ ನಮಗೊಂಥರ ವಿಶೇಷ ಅನಿಸುತ್ತೆ. ಇವಾಗ ರಂಜಾನ್ ಅಲ್ವಾ, ಸ್ವಲ್ಪ ಸ್ವಲ್ಪ ಮಾಡಲಿಕ್ಕೆ ಕಳೀತಿದ್ದಾರೆ ಅಂತೆ. ಏನಾದರೂ ರೆಸಿಪಿ ಏನಾದರೂ ಇದ್ದರೆ ಕೇಳ್ತಾರೆ, ಈಸಿ ರೆಸಿಪಿ ಇದ್ದರೆ ಹೇಳು ಅಂತ. ನನಗೆ ಒಂದೊಂದು ಸಲ ಬೇಸರ ಆಗುತ್ತೆ, ಬಟ್ ಕಲ್ತ್ರೆ ಮತ್ತು ಅವರಿಗೂ ಕೂಡ ಈಸಿ ಅಲ್ವಾ ಅಂತ ಅನಿಸುತ್ತೆ. ಕೆಲವೊಬ್ಬರಿಗೆ ಸರ್ವಿಸ್ ಆಗಿರುತ್ತೆ ಅಲ್ಲಿ ಫುಡ್ಡೆಲ್ಲ ಮಾಡಿ. ಹಾಗೆ ಇವಾಗ ಮಾಡ್ತಿದ್ದಾರೆ. ಅದಾದಮೇಲೆ ಏನು ಫ್ರೈ ಎಲ್ಲ ಆಯಿತು. ಟೈಮ್ ಕೂಡ ಆಗ್ತಾ ಬಂತು. ಇನ್ನು ಜಾಸ್ತಿ ಟೈಮ್ 6 ಗಂಟೆ ಆದಮೇಲಂತೂ ಟೈಮ್ ಹೇಗೆ ಹೋಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ.
ಒಂದು 10 ಮಿನಿಟ್ಸ್ ಇವಾಗ ನಾನು ಫಲೂದವನ್ನು ರೆಡಿ ಮಾಡ್ತಿದ್ದೇನೆ. ಸ್ವಲ್ಪ ರೋಬ್ಸ್ ಹಾಕಿದ್ದೇನೆ ಅಷ್ಟೇ. ನನಗೆ ರೋಬ್ಸ್ ಅಷ್ಟು ಇಷ್ಟ ಆಗೋದಿಲ್ಲ, ಅತ್ತೆಗಾದರೆ ಸ್ವಲ್ಪ ಇಷ್ಟ ಆಗುತ್ತೆ. ಅವರಾದರೆ ಮತ್ತೆ ಲಾಸ್ಟಲ್ಲಿ ಹಾಕ್ಕೊಂಡಿದ್ದಾರೆ. ಫಸ್ಟಿಗೆ ನಾನು ಈ ಫಲೂದದ್ದು ಮ್ಯಾಂಗೋ ಫಲೂಡದ್ದು ಇದೆಯಲ್ವಾ, ರೆಡಿ ಮಾಡಿಟ್ಟಿದ್ನಲ್ವ, ಅದನ್ನು ಹಾಕ್ಕೊಳ್ತಿದ್ದೇನೆ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಅದಾದಮೇಲೆ ಇವಾಗ ಇದಕ್ಕೆ ನಾನು ಆಲ್ರೆಡಿ ಸೆಟ್ ಮಾಡಿಟ್ಕೊಂಡಿದ್ದ ಫ್ರೂಟ್ಸ್ ಹಾಕಲಿಲ್ಲ, ಏನು ಡ್ರೈ ಫ್ರೂಟ್ಸ್ ಇದೆಯಲ್ವ, ಅದನ್ನು ಫಸ್ಟಿಗೆ ಹಾಕ್ಕೊಳ್ತಿದ್ದೇನೆ. ಅದಾದಮೇಲೆ ಇವಾಗ ಫ್ರೂಟ್ಸ್ ಹಾಕ್ಕೊಳ್ತಿದ್ದೇನೆ. ಎಷ್ಟು ಬೇಕೋ ಅಷ್ಟು ಹಾಕಿದರೆ ತುಂಬ ಒಳ್ಳೆಯದು, ಟೇಸ್ಟ್ ಸಿಗುತ್ತದೆ. ಫ್ರೂಟ್ಸು ಫಸ್ಟಿಗೆ ಸ್ವಲ್ಪ ಏನು ಫಲೂಡ ಮಿಕ್ಸ್, ಅದಾದಮೇಲೆ ಡ್ರೈ ಫ್ರೂಟ್ಸ್, ಅದಾದ ನಂತರ ಏನು ಫ್ರೂಟ್ಸು, ಆಮೇಲೆ ಸ್ವಲ್ಪ ಸಿರಪ್ ಹಾಕ್ಕೊಳ್ತಿದ್ದೇನೆ, ರೂಅಬ್ಸ. ಆಮೇಲೇನು ಮತ್ತೆ ಅದೇ ಕಂಟಿನ್ಯೂ ಆಗ್ತದೆ. ಹೀಗೆ 1 by 1 ಹಾಕ್ತಾ ಹೋಗಬೇಕು. ತುಂಬ ಚೆನ್ನಾಗಾಗುತ್ತೆ. ಮತ್ತು ಏನು ಜೆಲ್ಲಿ ಸಿಗುತ್ತೆ, ಬಟ್ ನನ್ನಲ್ಲಿ ಇವಾಗ ಜೆಲ್ಲಿ ಇರಲಿಲ್ಲ, ಅದು ಖಾಲಿಯಾಗಿದೆ. ಇನ್ನು ತರಿಸ್ಬೇಕಷ್ಟೇ, ನನಗೆ ಮರ್ತೋಯ್ತು. ಜೆಲ್ಲಿ ಹಾಕಿದರೆ ಇನ್ನೂ ಕೂಡ ಟೇಸ್ಟಿ ಆಗುತ್ತೆ. ಫೈನಲಿ ಇದಕ್ಕೆ ಐಸ್ ಕ್ರೀಮ್ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಫಲೂಡ ಮಾಡಿದರೆ ಐಸ್ ಕ್ರೀಮ್ ಇಲ್ಲದೆ ನನಗೆ ಆಗೋದೇ ಇಲ್ಲ. ಏನಾದರೂ ಒಂದು 2-3 ಕಪ್ಪಷ್ಟು ನಾನು ಮಾವನ ಹತ್ರ ಹೇಳ್ತೇನೆ. ಅದರೊಟ್ಟಿಗೆ ಸೈಡಲ್ಲಿ ಅವಳು ಕೂಡ ಗಲಾಟೆ ಮಾಡ್ತಿದ್ಲು. ಸೊ ಫಲೂಡ ರೆಡಿ. ಇವತ್ತು ಸಿಂಪಲ್ಲಾಗಿ ಇದಿಷ್ಟು ಸಮಾಮ್ ಜ್ಯೂಸ್ ಮತ್ತು ಏನು ವಾಟರ್ ಮೆಲೂನ್, ಹಾಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದೇನೆ. ಇವಿಷ್ಟು. ಇನ್ನೂ ಕೂಡ ಹೊಸ ರೆಸಿಪಿ ಎಲ್ಲ ಮಾಡಬೇಕು ಅಂತ ಇದೆ. ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ಹೀಗೆ ಸಿಂಪಲ್ ಮಾಡಿ ಮತ್ತೆ ಲಾಸ್ಟ್ ಮಾಡ್ಕೊಂಡು ಹೋಗುವ ಅಂತ. ಫಲೂಡ ಅಂತೂ ತುಂಬ ಯಮ್ಮಿ ಆಗಿತ್ತು. ಮ್ಯಾಂಗೋ ಫ್ಲೇವರ್ ಆದರೆ ತುಂಬ ಏನು ಟೇಸ್ಟ್ ಇರುತ್ತೆ. ಸೊ ಇಷ್ಟು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.